ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ವಿಡಿಯೋನ ಹಾಕ್ತಾ ಇರೋದು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿದು. ನಾವು ಫ್ರೈಡೇ ಹೋಗಿದ್ದು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ. ನೋಡೋಣ, ಹೋಗಿ ಬರೋಣ, ಒಂದ್ಸಲಿ ಮಂಗಳಾರತಿ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಇದು ಅರಸೀಕೆರೆ ಹತ್ರ ಬರುತ್ತೆ. ಅರಸೀಕೆರೆಯಿಂದ ಆರಾಮಾಗಿ ಆಟೋದಲ್ಲೆಲ್ಲ ಹೋಗ್ಬೋದು. ಪರ್ ಹೆಡ್ಗೆ 30 ರೂಪೀಸ್ ತೊಗೊಳ್ತಾರೆ. ಆರಾಮಾಗಿ ಹೋಗಿ ಒಂದಿನ ಅದೇ ಅರಸೀಕೆರೆ ಸುತ್ತಮುತ್ತ ಇರೋರೆಲ್ಲ ಒಂದು ಅರ್ಧ ದಿನದಲ್ಲಿ ಹೋಗಿ ಬರ್ಬೋದು. ನಮಗೆ ಯಾರೋ ಹೇಳಿದ್ರು 300 ಮೆಟ್ಲಿದೆ, ಹೋಗ್ಬೋದು, ಹತ್ಬೋದು ಅಂತ. ಬಟ್ ಅಲ್ಲೋಗಿ ನೋಡಿದ್ರೆ ಒಂದು 500 ಮೆಟ್ಲಿಗಿಂತ ಜಾಸ್ತಿನೇ ಇತ್ತು. ನಾನು ನನ್ನ ಮಗನ ಎತ್ಕೊಂಡೇ ಹತ್ತಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ ಹತ್ತಕ್ಕೆ. ನಮ್ಮ ಅಪ್ಪಾಜಿ ಅವರು ಎತ್ಕೊಂಡು ಹತ್ತಿದ್ರು ನಮ್ಮ ಪಾಪನ. ತುಂಬ ಚೆನ್ನಾಗಿದೆ. ಮೇಲೆ ನಾವು ಎಷ್ಟು ಮೆಟ್ಲನ್ನ ಎತ್ಕೊಂಡೋಗಿ ಎಷ್ಟು ಸುಸ್ತಾಗಿರ್ತೀವಿ, ನಮಗೆ ಅರ್ಥ ಆಗಲ್ಲ, ಅಷ್ಟು ಸುಸ್ತಾಗಿರುತ್ತೆ. ಬಟ್ ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ಕುತ್ಕೊಂಡಾಗ ಎಲ್ಲ ಸುಸ್ತು ಕೂಡ ಹೋಗುತ್ತೆ. ದೇವ್ರನ್ನ ನೋಡಿದಾಗ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ನಾವು ಕೂಡ ಮಂಗಳಾರತಿ ಮಾಡಿಸ್ಕೊಂಬಂದ್ವಿ. ಚೆನ್ನಾಗಿದೆ, ಹೋಗ್ಬೋದು ಆರಾಮಾಗಿ. ಮತ್ತು ಇಳಿಬೇಕಾದ್ರೂ ಅಷ್ಟೇ ತುಂಬ ಎನರ್ಜಿಯಾಗಿ ಬಂದುಬಿಡ್ತೀವಿ, ಅಷ್ಟು ಚೆನ್ನಾಗಿ ದೇವ್ರ ದರ್ಶನ ಆಯಿತು. ನೋಡ್ಬೋದು, ತುಂಬ ಚೆನ್ನಾಗಿದೆ. ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು. ಸುತ್ತಮುತ್ತ ವಾತಾವರಣ ಎಲ್ಲನೂ ಚೆನ್ನಾಗಿದೆ. ನಮ್ಮ ಅಕ್ಕರು ನಾವು ಎಲ್ಲ ಹೋಗಿದ್ದು. ನಮ್ಮ ಜಾನು ವೀಡಿಯೋ ಮಾಡಿರೋದು. ಸುಮ್ಮನೆ ಹೋಗ್ಬೇಕಾದ್ರೆ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಮಾಡಿದಾಳೆ, ಹಂಗಾಗೋದೆಲ್ಲ ಸ್ವಲ್ಪ ಶೇಕ್ ಆಗ್ತಿದೆ ಮೊಬೈಲು. ಎಲ್ರಿಗೂ ತುಂಬ ಖುಷಿ ಅನ್ನಿಸ್ತು, ಬಂದಿದ್ದಕ್ಕೂ ಚೆನ್ನಾಗಿ ಅನ್ನಿಸ್ತು. ದರ್ಶನ ಕೂಡ ಆಯಿತು. ಇನ್ನೊಂದ್ಸಲಿ ಹೋಗಬೇಕು ಅಂತ ಅನ್ನಿಸ್ತಿದೆ. ಚೆನ್ನಾಗಿದೆ. ನನ್ನ ಮಗ ದೊಡ್ಡನಾದ್ಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಎಲ್ಲರೂ ಹೋಗಿ ಬನ್ನಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಗುತ್ತೆ. ಪೌರ್ಣಮಿಲಿ ತುಂಬ ಜನ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಪೌರ್ಣಮಿ ಅಮಾವಾಸ್ಯೆಲೆಲ್ಲ ಹೋಗಲಿಲ್ಲ. ಜನ ಇದ್ದರೆ ನೋಡೋಕ್ಕೆಲ್ಲ ಫ್ರೀಯಾಗಿ ನಾವು ಎಷ್ಟೋ ತನಕನಾದರೂ ನಿಂತ್ಕೊಂಡು ನೋಡೋಕ್ಕೆಲ್ಲ ಆಗಲ್ಲ ಅಂತ. ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ನಮಗೆ ಹೇಳಿದರು ಇದು ಪೌರ್ಣಮಿ ಮತ್ತು ಏನಾದರೂ ವಿಶೇಷ ದಿನ ಇದ್ದಾಗ ಮಾತ್ರ ಪ್ರಸಾದ ಎಲ್ಲ ಇರುತ್ತೆ ಅಂತ. ಅವತ್ತೇನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಅವತ್ತು ಕೂಡ ಊಟ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಜನ ಕೂಡ ಪರವಾಗಿಲ್ಲ ಇದ್ದರು, ಯಾಕೆಂದರೆ ಮೋಸ್ಟ್ಲಿ ಗೌರ್ಮೆಂಟ್ ಹಾಲಿಡೇ ಇತ್ತಲ್ವ, ಹಂಗಾಗಿ ಸ್ವಲ್ಪ ಜನನೂ ಇದ್ದರು ಅನಿಸುತ್ತೆ. ಮೇಲ್ಗಡೆನೂ ತುಂಬ ಚೆನ್ನಾಗಿದೆ ವಾತಾವರಣ. ಹೋಗ್ಬೋದು, ಆರಾಮಾಗಿ ಹತ್ಕೊಂಡು ಹೋಗಿ. ಚೆನ್ನಾಗಿದೆ, ಒಂದ್ಸಲಿ ನೋಡಲೇಬೇಕಾದ ಪ್ಲೇಸು ಅಂತ ಇದು. ನನಗಂತೂ ತುಂಬ ಖುಷಿ ಆಯಿತು. ಇನ್ನೂ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಸಾಧ್ಯವಾದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್. ಅವಳಿಗೆ ಆಗ್ತಿಲ್ವಂತೆ. ಕಾಯಿ ಹೊಡ್ಕೊಂಡಿದ್ದೀರಾ? ಇಲ್ಲ. ಹೊಡ್ಕೊಳಲ್ಲ ಇವರು. ಅಂಕಲ್ಲ ಹೊಡಿತೀನಿ ಸುಮ್ಮನೆ ಅಂತ. ಯಾರ್ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿದೆ, ಒಂದ್ಸಲಿ ಹೋಗಿಲ್ಲ ಅಂದರೆ ಹೋಗಿ. ಪೌರ್ಣಮಿಲಿ ಹೋದರೆ ತುಂಬ ಜನ ಇರ್ತಾರೆ, ಹಾಗಾಗಿ ತುಂಬ ರಶ್ ಇರುತ್ತೆ, ದರ್ಶನ ನೀಟಾಗಿ ಆಗಲ್ಲ. ಫ್ರೀ ಆದಾಗ ಹೋಗಿ. ನಾನು ಮಂಡೇ ಹೋಗೋಣ ಅಂದ್ಕೊಂಡ್ವಿ, ಬಟ್ ಪೌರ್ಣಮಿ ಇತ್ತು ಅನ್ನೋ ಕಾರಣದಿಂದ ನಾವು ಶುಕ್ರವಾರನೇ ಹೋಗಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ತುಂಬ ಚೆನ್ನಾಗಿ ಕ್ಲೀನಿಂಗ್ ಕೂಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ.
ಯಾರ್ಯಾರು ಇದು ಊರು ಅರಸೀಕೆರೆ ಸರೌಂಡಿಂಗಲ್ಲಿದ್ದೀರಾ, ಯಾರ್ಯಾರು ಹೋಗಿದ್ದೀರಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಸಿ ಐತೆ ಹೆಸರು ಅಂತವ. ಶಶಿ ಶಶಿ ಯಾರವ ಶಶಿ? ಎಲ್ಲ ನೀನಂತೆ ಅವಳು. ಬ್ಯಾಗ್ ಬಿಡ್ಲಿ ಬೈತ್ಕೊಂತೀನಿ. ಅಲ್ಲಿಗೆ ಹೋಗೋದು, ಹೋಗು. ಬಲ್ಲಿಗೆ ಹೋಗಿ